ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೊನ್ನೆ ಬೆಳಗಾವಿಯಲ್ಲಿ ಸಿಎಂ ಅವರು ಕೃಷ್ಣಾ ಕಾವೇರಿ ಗೋದಾವರಿ ನದಿ ಜೋಡಣೆಗೆ ನಮ್ಗೆ ಒಪ್ಪಿಗೆ ಇದೆ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ನಮ್ ನೀರು ಹಂಚಿಕೆನೇ ಆಗಿಲ್ಲ. ಸಿಎಂ ಅವ್ರ ಆತರ ಹೇಳಿದ್ ಸರಿಯಲ್ಲ. ನೀರು ಹಂಚಿಕೆ ಆದ್ಮೇಲೆ ಇದನ್ನೆಲ್ಲ ಘೋಷಣೆ ಮಾಡಬೇಕಾಗಿತ್ತು ಅನ್ನೋದು ನೋಡಿ, ಘೋಷಣೆ ಯಾರು ಮಾಡಿಲ್ಲ. ಇದೆ ಪ್ರಸ್ತಾಪ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರು CR ಪಾಟೀಲ್ ಸಾಹೇಬ್ರ ಜೊತೆ. ಅದಕ್ಕೆ ಯಾಕಿದ್ರು ಇದು ನದಿ ಜೋಡಣೆ ಅಷ್ಟು ಸುಲಭದ ಕೆಲಸ ಹೇಳಿ? ನಮ್ಗೆ ಬರೋ ಪಾಲೇ ಇವಾಗ ಕಾನೂನು ಹೋರಾಟ ಮಾಡಿ ತಗೋತಾ ಇದ್ದೀವಿ. ಅದು ಕೃಷ್ಣ ಇರ್ಬೋದು, ಉಜ್ನಿ ಇರ್ಬೋದು, ಕಾಗಿನ ಇರ್ಬೋದು, ನಿಮ್ಮ ಕಾವೇರಿ ಇರ್ಬೋದು. ಸೊ ಏನೇ ಇದ್ರೂ ಕೂಡ ಇದು ನದಿ ಜೋಡಣೆ ವಿಚಾರ ಈಗ 20 ವರ್ಷ ಆಯ್ತಲ್ಲ, ಚರ್ಚೆ ಆಗ್ತಾನೇ ಇದೆ. ನೋಡೋಣ, ಫಸ್ಟ್ ನೀವು ಹೇಳ್ದಂಗೆ ನಮ್ಮ ಪಾಲು ನಮ್ಗೆ ಬರಲಿ, ಅದಾದ್ಮೇಲೆ ಇವೆಲ್ಲ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಶೀಘ್ರದಲ್ಲೇ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಇಂಥ ಸಂದರ್ಭದಲ್ಲಿ ಫುಲ್ ಫ್ಲೆಶ್ ಕ್ಯಾಬಿನೆಟು ಆದಷ್ಟು ಬೇಗ ಆದರೆ ಈ ಒಂದು ತುರ್ತು ಪರಿಸ್ಥಿತಿ ಥರ ಏನು ನಿರ್ಮಾಣ ಆಗ್ತಾ ಇದೆ, ಬರೋದಿರ್ಬೋದು ಅಥವಾ ನೆರೆದಿರ್ಬೋದು, ಸೊ ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ದರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಬೇಗ ಒಂದು ಎಲ್ಲರಿಗೂ ಪರಿಹಾರ ಕೊಡ್ಬೋದು ಅಂತ ಇದೆ. ಸೊ ಆಷಾಢಕ್ಕೆ ಮುಂಚೆ ಆಗ್ಬಿಡುತ್ತಾ ಅಂತ ಅಧಿಕಾರ ಇಲ್ಲ, ನಾನು ನಂಬಲ್ಲ. ಆದರೆ ಅಧಿಕಾರ ಕೊಡಬೇಕಾದ್ರೆ ತಗೋಬೇಕಾದ್ರೆ ಯಾರು ನೋಡ್ತಾರೆ ಅದು? ಬಟ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ಜವಾಬ್ದಾರಿ ನಮ್ಮ ಜನರಿಗೆ ನೋಡ್ಕೊಳೋದು, ಆಯಿತಾ? ಆ್ಯಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನೀವು ಹೇಳ್ದಂಗೆ ಆಷಾಢ ಇರ್ಬೋದು, ರಾಹುಕಾಲ ಇರ್ಬೋದು. ಯಾರ್ಯಾರ ಭಕ್ತಿ ಮತ್ತು ಯಾರ್ಯಾರ ನಂಬಿಕೆ ಅವ್ರಿಗೆ ಇರ್ತದೆ. ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಗವರ್ನೆನ್ಸ್ ಅಲ್ಲ. ಮೊನ್ನೆ ಬೆಳಗಾವಿಯಲ್ಲಿ ಸಿಎಂ ಅವರು ಕೃಷ್ಣಾ ಕಾವೇರಿ ಗೋದಾವರಿ ನದಿ ಜೋಡಣೆಗೆ ನಮ್ಗೆ ಒಪ್ಪಿಗೆ ಇದೆ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ನಮ್ ನೀರು ಹಂಚಿಕೆನೇ ಆಗಿಲ್ಲ. ಸಿಎಂ ಅವ್ರ ಆತರ ಹೇಳಿದ್ ಸರಿಯಲ್ಲ. ನೀರು ಹಂಚಿಕೆ ಆದ್ಮೇಲೆ ಇದನ್ನೆಲ್ಲ ಘೋಷಣೆ ಮಾಡಬೇಕಾಗಿತ್ತು ಅನ್ನೋದು ನೋಡಿ, ಘೋಷಣೆ ಯಾರು ಮಾಡಿಲ್ಲ. ಇದೆ ಪ್ರಸ್ತಾಪ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರು CR ಪಾಟೀಲ್ ಸಾಹೇಬ್ರ ಜೊತೆ. ಅದಕ್ಕೆ ಯಾಕಿದ್ರು ಇದು ನದಿ ಜೋಡಣೆ ಅಷ್ಟು ಸುಲಭದ ಕೆಲಸ ಹೇಳಿ? ನಮ್ಗೆ ಬರೋ ಪಾಲೇ ಇವಾಗ ಕಾನೂನು ಹೋರಾಟ ಮಾಡಿ ತಗೋತಾ ಇದ್ದೀವಿ. ಅದು ಕೃಷ್ಣ ಇರ್ಬೋದು, ಉಜ್ನಿ ಇರ್ಬೋದು, ಕಾಗಿನ ಇರ್ಬೋದು, ನಿಮ್ಮ ಕಾವೇರಿ ಇರ್ಬೋದು. ಸೊ ಏನೇ ಇದ್ರೂ ಕೂಡ ಇದು ನದಿ ಜೋಡಣೆ ವಿಚಾರ ಈಗ 20 ವರ್ಷ ಆಯ್ತಲ್ಲ, ಚರ್ಚೆ ಆಗ್ತಾನೇ ಇದೆ. ನೋಡೋಣ, ಫಸ್ಟ್ ನೀವು ಹೇಳ್ದಂಗೆ ನಮ್ಮ ಪಾಲು ನಮ್ಗೆ ಬರಲಿ, ಅದಾದ್ಮೇಲೆ ಇವೆಲ್ಲ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಶೀಘ್ರದಲ್ಲೇ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಇಂಥ ಸಂದರ್ಭದಲ್ಲಿ ಫುಲ್ ಫ್ಲೆಶ್ ಕ್ಯಾಬಿನೆಟು ಆದಷ್ಟು ಬೇಗ ಆದರೆ ಈ ಒಂದು ತುರ್ತು ಪರಿಸ್ಥಿತಿ ಥರ ಏನು ನಿರ್ಮಾಣ ಆಗ್ತಾ ಇದೆ, ಬರೋದಿರ್ಬೋದು ಅಥವಾ ನೆರೆದಿರ್ಬೋದು, ಸೊ ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ದರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಬೇಗ ಒಂದು ಎಲ್ಲರಿಗೂ ಪರಿಹಾರ ಕೊಡ್ಬೋದು ಅಂತ ಇದೆ. ಸೊ ಆಷಾಢಕ್ಕೆ ಮುಂಚೆ ಆಗ್ಬಿಡುತ್ತಾ ಅಂತ ಅಧಿಕಾರ ಇಲ್ಲ, ನಾನು ನಂಬಲ್ಲ. ಆದರೆ ಅಧಿಕಾರ ಕೊಡಬೇಕಾದ್ರೆ ತಗೋಬೇಕಾದ್ರೆ ಯಾರು ನೋಡ್ತಾರೆ ಅದು? ಬಟ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ಜವಾಬ್ದಾರಿ ನಮ್ಮ ಜನರಿಗೆ ನೋಡ್ಕೊಳೋದು, ಆಯಿತಾ? ಆ್ಯಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನೀವು ಹೇಳ್ದಂಗೆ ಆಷಾಢ ಇರ್ಬೋದು, ರಾಹುಕಾಲ ಇರ್ಬೋದು. ಯಾರ್ಯಾರ ಭಕ್ತಿ ಮತ್ತು ಯಾರ್ಯಾರ ನಂಬಿಕೆ ಅವ್ರಿಗೆ ಇರ್ತದೆ. ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಗವರ್ನೆನ್ಸ್ ಅಲ್ಲ.